ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವು ಸುಮಾರು ವಿಷಯಗಳ ಬಗ್ಗೆ ಪರಿಹಾರಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸಮಸ್ಯೆಗಳು ಬರುತ್ತೆ, ಆದರೆ ಅದಕ್ಕೆ ಪರಿಹಾರ ಇದ್ದಾಗ ಯಾವುದೇ ಚಿಂತೆ ಇರೋದಿಲ್ಲ ಅನ್ನೋದು ನನ್ನ ನಂಬಿಕೆ. ನೀವೇನು ಹೇಳ್ತೀರಾ? ಸೊ ದೀಪ ಹಚ್ಚೋದ್ರಿಂದ ಸುಮಾರು ವಿಷಯಗಳು ಸಾಲ್ವ್ ಆಗೋಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಉರಿಯೋ ದೀಪ ಏನಿದೆ, ಜ್ಯೋತಿ ಏನಿದೆಯಲ್ಲ, ಅದು ಬೆಳಗ್ತಾ ಇದ್ದಾಗ ದೈವತ್ವವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ನೀವು ನಂಬ್ತೀರಾ ಅಲ್ವಾ? ಕ್ಯಾಂಡಲ್ ಇರ್ಬೋದು, ದೀಪ ಇರ್ಬೋದು, ಆ ಜ್ಯೋತಿಗೆ ಒಂದು ಶಕ್ತಿ ಇರುತ್ತೆ. ಆದರೆ ನಾನಿವತ್ತು ಕ್ಯಾಂಡಲ್ ಅಲ್ಲ, ಕ್ಯಾಂಡಲ್ ರಿಚುವಲ್ಸ್ ಬೇರೆ ಇದೆ. ಅದನ್ನು ಸುಮಾರು ವಿಡಿಯೋಗಳು ನಾನು ಆಲ್ರೆಡಿ ಹಾಕಿದ್ದೀನಿ, ಹಾಕೋದು ಪ್ಲ್ಯಾನ್ ಇದೆ. ಸೊ ಇದು ತುಪ್ಪದ ದೀಪ, ಮಣ್ಣಿನಲ್ಲಿ ತುಪ್ಪದ ದೀಪದಲ್ಲಿ ಮಾಡುವಂಥ, ನಮ್ಮ ಅಡುಗೆ ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡುವಂಥ ಒಂದು ವಿಶೇಷವಾದ ವಿಡಿಯೋ ಇದು. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾವಾಗಲೂ ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮತ್ತು ನಮ್ಮ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಅಂತ ಹೇಳಿ ನೀವು ಮಾಡ್ತಾ ಇರ್ತೀರ. ನನ್ನ ತುಂಬ ಹೃದಯದ ಅಭಿನಂದನೆಗಳು, ವಂದನೆಗಳು ಎಲ್ಲವೂ ನಿಮಗೆ. ಇನ್ನೂ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಕತೆ ಹೇಳೋ ಮುಂಚೆನೇ ನಾನು ಈ ದೀಪನ ಹಚ್ಬಿಡ್ಲ, ಯಾಕೆಂದರೆ ಒಂದು ದೈವಿಕ ಶಕ್ತಿ ನಮ್ಮೆಲ್ಲರ ಜೊತೆಗೆ ಇರಲಿ ಅನ್ನೋ ಒಂದು ಕಾರಣಕ್ಕೆ. ಇದು ಮಣ್ಣಿನ ದೀಪ ತಗೊಂಡು ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗಿಸ್ಬೇಕು. ಸೊ ಈ ದೀಪ ತನ್ನಷ್ಟಕ್ಕೆ ತಾನೇ ಉರಿತಾ ಇರಲಿ. ನಿಮಗೆ ಗೊತ್ತು, ಕತೆ ಹೇಳಿದೆ ನಾನು ವಿಷಯಕ್ಕೆ ಹೋಗೋದೇ ಇಲ್ಲ ಅಂಥೇಳಿ. ನೀವು ಸುಮಾರು ಜನ ಕೇಳ್ತೀರಾ, ಉಪ್ಪನ್ನ ದೇವರು ಅಂತ ನೋಡ್ತೀವಿ, ಉಪ್ಪನ್ನು ಹೇಗೆ ಹೊಸಲು ಮೇಲೆ ಹಾಕೋದು, ಆ ಥರ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀರಾ. ಅದು ತಪ್ಪು ಅಂತ ಹೇಳಲ್ಲ. ಅನುಮಾನಗಳನ್ನು ಪರಿಹಾರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಉಪ್ಪು ದೇವರು ಅಂತಂದರೆ ಉಪ್ಪನ್ನು ನಾವು ಮತ್ತೆ ಭಕ್ಷಿಸ್ತೀವಲ್ವ, ತಿಂತೀವಲ್ವ, ಅದು ಹೇಗೆ ಸಾಧ್ಯ? ಅದು ಬೇರೆ ಬೇರೆ ಸಂದರ್ಭಗಳಿಗೆ ಬೇರೆ ಬೇರೆ ಶಕ್ತಿಯಾಗಿ ಅದು ಮಾರ್ಪಡುತ್ತೆ. ಹಾಗೆ ಈ ಕಥೆನಲ್ಲಿ ಅಂದರೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ರೂಲ್ಸನ್ನು ನಾವು ಬ್ರೇಕ್ ಮಾಡಿದ್ರೆ ತಪ್ಪೇ ಇಲ್ಲ, ನಿಯಮಗಳನ್ನು ನಾವು ಮುರಿದ್ರೆ ತಪ್ಪಿಲ್ಲ. ಅಂತಂದರೆ ಈಗ ಟ್ರಾಫಿಕ್ ರೂಲ್ಸ್ ಮುರಿಯೋದು ಅಪರಾಧ ಆಗುತ್ತೆ, ಅದು ಸಮಸ್ಯೆನೂ ಆಗುತ್ತೆ. ಆದರೆ ಈಗ ಒಂದು ಅಳೋ ಮಗುನ ಸಮಾಧಾನ ಮಾಡೋದಕ್ಕೆ ಮೌನ ವ್ರತನ ಮುರಿದ್ರೆ ನಾವು ಖಂಡಿತ ತಪ್ಪಾಗಲಾರ್ದು. ಅಂಥದ್ದೇ ಇದು ಒಂದು ಕತೆ. ಎಲ್ಲಿ ಮಾನವೀಯತೆ ಅಂತ ಬರುತ್ತೋ ಆಗ ನಾವು ನಿಯಮಗಳ ಉಲ್ಲಂಘನೆ ಮಾಡಿದ್ರೆ ತಪ್ಪೇ ಇಲ್ಲ ಅಂತ ಅನ್ಬೋದು. ಸೊ ಒಂದು ಮಗು ತನ್ನ ತಂದೆ ಹೇಳ್ತಾನೆ, ನೋಡು ಸ್ಟ್ಯಾಚ್ಯೂ ಥರ ನಿಂತಿರೋ ಮನುಷ್ಯನ ನೀನು ನೋಡ್ತೀಯಾ ಅಂತ ಹೇಳಿ ಆ ಮಗುನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ನಾವು ನೋಡಿರ್ತೀವಿ ಕೆಲವೊಂದು ಹೋಟೆಲ್ಗಳಲ್ಲಿ, ಕೆಲವೊಂದು ಬೀಚ್ ರೆಸಾರ್ಟ್ಗಳಲ್ಲಿ, ಅಥವಾ ಒಂದು ಸರ್ಕಲ್ ಏನಿರುತ್ತೆ ಅಂತಲ್ಲೆಲ್ಲ ಸುಮಾರು ಕಡೆ ಹೀಗೆ ಪೂರ್ತಿ ಒಂದು ವೇಷಭೂಷಣವೆಲ್ಲ ಭರ್ಜರಿಯಾಗಿ ಮಾಡಿಕೊಂಡು ನಿಂತಿರ್ತಾರೆ. ಸೈನಿಕನ ಹಾಗೆ, ರಾಜನ ಹಾಗೆ, ಹಾಗೆಲ್ಲ ನಿಂತಿರ್ತಾರೆ. ಅವ್ರು ನಾವು ಏನೇ ಅಂದರೆ ಅವರನ್ನು ಮುಟ್ಟಕೂಡ್ದು ಅನ್ನೋ ಒಂದು ನಿಯಮ ಇರುತ್ತೆ. ಮತ್ತು ಅವರನ್ನು ಮುಟ್ಟಕ್ಕಾಗದಿರೋಷ್ಟು ಕೆಲವೊಮ್ಮೆ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಹತ್ತಿರ ಇದ್ದರೂ ಮುಟ್ಟಬಾರ್ದು ಅನ್ನೋದು ಒಂದು ರೂಲ್ ಇರುತ್ತೆ. ನಾವು ಏನೇ ನಗಿಸಿದ್ರು, ಏನೇ ಜೋಕ್ ಮಾಡಿದ್ರು, ಏನೇ ಮಾತಾಡ್ಸಿದ್ರು ಅವರು ಅಲ್ಲಾಡದೆ ನಿಂತಿರ್ತಾರೆ. ಅವರ ಡ್ಯೂಟಿ ಎಷ್ಟಿರುತ್ತೋ 8 ಗಂಟೆ ಕಾಲ, 12 ಗಂಟೆ ಕಾಲ ಅಲ್ಲಾಡ್ದಿರ ಹಾಗೆ ಗತ್ತಾಗಿ ನಿಂತಿರ್ತಾರೆ. ನಾವು 5 ನಿಮಿಷ ಕೂತಾಗ ಒಂದು ಮೈ ಮುರಿಬೇಕನ್ಸತ್ತೆ, ಒಂದು ಸತಿ ಏನೋ ಅಕ್ಕಳಿಸ್ಬೇಕು ಅನಿಸುತ್ತೆ, ಕೆಮ್ಮಬೇಕು, ಸೀಣಬೇಕು, ಎಷ್ಟೆಲ್ಲ ಅನಿಸುತ್ತೆ. ಆದರೆ ಅವರು ಅಲ್ಲಾಡದೆ ನಿಂತಿರ್ತಾರೆ, ಅದೇ ಅವರ ಕೆಲಸ. ಅವರಿಗೆ ಸಿಕ್ಕಾಪಟ್ಟೆ ಟ್ರೈನಿಂಗ್ ಕೊಡ್ತಾರಂತೆ. ಹೀಗೆ ಅಲ್ಲಾಡದೆ ಯಾವುದೇ ಕಾರಣಕ್ಕೂ ಟೂರಿಸ್ಟು ಅಥವಾ ಪ್ರೇಕ್ಷಕರು ಯಾರು ಇರ್ತಾರೆ ಅವ್ರು ಏನೇ ಮಾಡಿದ್ರು ಅದಕ್ಕೆ ಸ್ಪಂದಿಸದೇ ಇರೋ ಹಾಗೆ ಒಂದು ಟ್ರೈನಿಂಗನ್ನೇ ಕೊಟ್ಟಿರ್ತಾರಂತೆ. ಇದು ಲಂಡನ್ನಲ್ಲಿ ರಾಜನ ಒಂದು ಪ್ಯಾಲೇಸ್ ಏನಿರುತ್ತೆ ಅದರ ಎದುರುಗಡೆ ಹೀಗೆ ಒಬ್ಬ ನಿಂತಿರ್ತಾನೆ. ಅವನು ಹೀಗೆ ಅಲ್ಲಾಡದೆ ನಿಂತಿರಬೇಕು ಅನ್ನೋದು ಅವನ ಒಂದು ಕೆಲಸ. ಆ ಮಗುಗೆ ಅವ್ರ ತಂದೆ, ಒಂದು 6 ವರ್ಷದ ಮಗುಗೆ ಅವ್ರ ತಂದೆ, ನಾನು ಹೀಗೆ ಬೊಂಬೆ ಹಾಗೆ ನಿಂತಿರೋ ಸೈನಿಕನನ್ನು ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿರ್ತಾನೆ. ಆ ಮಗುನು ಖುಷಿಯಾಗಿ ನಲಿದಾಡ್ತಾ ಬಂದಿರತ್ತೆ. ಸಿಕ್ಕಾಪಟ್ಟೆ ಜನದ ಜಾತ್ರೆ, ಜನದ ಜಂಗುಳಿ ಇರುತ್ತೆ. ಆಗ ಆ ಮಗು ತಂದೆ ತಾಯಿಯಿಂದ ಸೆಪ್ರೇಟ್ ಆಗಿ ಹೋಗುತ್ತೆ. ಆಗ ಆ ಮಗು ಅಳ್ತಾ ಅಳ್ತಾ, ಬೇರೆ ಎಲ್ಲರೂ ಓಡಾಡ್ತಾ ಇರ್ತಾರೆ, ಅಂದರೆ ಎಲ್ಲರೂ ಮೂವ್ಮೆಂಟಲ್ಲಿರ್ತಾರೆ, ಓಡಾಡ್ತಾ ಇರ್ತಾರೆ. ಈತ ಮಾತ್ರ ಸ್ಥಿರವಾಗಿ ನಿಂತಿರ್ತಾನೆ. ಬಂದು ಹತ್ರಕ್ಕೆ ಬಂದು, ಸೋಲ್ಜರ್ ಅಂಕಲ್, ಸೈನಿಕ, ನನಗೆ ದಯವಿಟ್ಟು ಸಹಾಯ ಮಾಡಿ, ನಮ್ಮ ಅಪ್ಪ ಅಮ್ಮ ಕಳೆದೋಗಿದ್ದಾರೆ ಅಂತ ಹೃದಯ ವಿದ್ರಾವಕವಾಗಿ ಅಳಕ್ಕೆ ಶುರು ಮಾಡ್ತಾನೆ ಆ ಮಗು. ಆಗ ಅವನ ನಿಯಮ ಏನು ಅಂತಂದರೆ ಅವನು ಅಲ್ಲಾಡಬಾರ್ದು, ಯಾವುದೇ ರೀತಿಯೂ ಸ್ಪಂದಿಸಬಾರ್ದು. ಆದರೆ ಆ ಮಗುವಿನ ಅಳುವಿಗೆ ಅವನ ಹೃದಯ ಕರಗತ್ತೆ. ಅವನು ಅಲ್ಲಾಡೋದಿಲ್ಲ. ಇನ್ನು 2 ನಿಮಿಷ ಇರುತ್ತೆ ಅವನ ಡ್ಯೂಟಿ ಮುಗಿದು ಮತ್ತೊಬ್ಬ ಬಂದು ಅವನ ಸ್ಥಾನವನ್ನು ತಗೊಳ್ಳೋದಕ್ಕೆ. ಅವನು ಮಾತಾಡೋದಿಲ್ಲ, ಕಣ್ಣನ್ನು ಮಾತ್ರ ಮಗುವಿನ ಕಡೆಗೆ ಸ್ವಲ್ಪ ಕೆಳಗೆ ಮಾಡಿ ಹೇಳ್ತಾನೆ, ನನಗೆ 1 ನಿಮಿಷ ಟೈಮ್ ಕೊಡು, ನಾನು ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ, ಅಲ್ಲಿ ತನಕ ನಿಂತಿರು ಅಂತ ಹೇಳ್ತಾನೆ. ಆ ಮಗುಗೆ 2 ಕ್ಷಣ, 2 ಯುಗಗಳ ಹಾಗೆ ಆತನ ಕಾಲನ್ನು ಹಿಡ್ಕೊಂಡು ಆತನ ಕೋಟನ್ನು ಜಗ್ತಾ ಮಗು ನಿಂತಿರುತ್ತೆ. 2 ನಿಮಿಷದ ನಂತರ ಅವನ ಡ್ಯೂಟಿ ಮುಗಿಯುತ್ತೆ. ಆತನ ರೀಪ್ಲೇಸ್ಮೆಂಟ್ ಬರ್ತಾನೆ.
ಮತ್ತು ಈ ಮಗುವಿನ ತಂದೆ ತಾಯಿಯನ್ನು ಹುಡುಕಿ ಆ ಮಗುನ ಅವರಿಗೆ ಸೇಫಾಗಿ ತಲುಪಿಸ್ತಾನೆ. ಸೊ ಹೀಗೆ ಮಾನವೀಯತೆ ಅಂತ ಬಂದಾಗ ಯಾವುದೇ ರೂಲ್ಸೂ ಸ್ವಲ್ಪ ಹಿಮ್ಮೆಟ್ಟತ್ತೆ ಅಂತ ಹೇಳ್ಬೋದು. ಈಗ ಪೂಜೆಯ ಒಂದು ದೀಪ ಏನಿದೆ, ಮಣ್ಣಿನ ದೀಪ, ಅದರಲ್ಲಿ ತುಪ್ಪ ಹಾಕಿ ಬೆಳಗಿರುವಂಥ ಈ ದೀಪದಲ್ಲಿ ಏನೇನನ್ನು ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಎಲ್ಲ ನಮ್ಮ ಅಡುಗೆ ಮನೆಯಲ್ಲಿರೋ ಪದಾರ್ಥ ಅಂತ ಹೇಳಿದೆ ನಾನಾಗಲೇ. ಸೊ ಎಳ್ಳು, ಕರಿ ಎಳ್ಳಾದರೂ ತೊಗೊಳ್ಳಿ, ಬಿಳಿ ಎಳ್ಳಾದರೂ ತೊಗೊಳ್ಳಿ. ಎಳ್ಳು ಶನಿಯನ್ನು ಪ್ರತಿನಿಧಿಸುತ್ತೆ, ಶನಿದೇವರನ್ನು. ಶನಿದೇವರು ಅಂದಾಗ ಕೆಲವೊಮ್ಮೆ ಎಡವು ತೊಡರುಗಳನ್ನು ಕೊಡ್ತಾನೆ ಅಂತ ಒಂದು ಐತಿಹ್ಯ ಇದೆ. ಸೊ ಈ ಎಳ್ಳನ್ನು ನೀವು ಶನಿದೇವನನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಎಲ್ಲ ಅಡೆತಡೆಗಳನ್ನು ನೀನು ನಮಗೆ ನಿವಾರಣೆ ಮಾಡಿಕೊಡು ಅಂತ ಹೇಳಿ 3 ಬಾರಿ, ಅದು ಎಷ್ಟು ಅಂತ ಎಣಿಸೋದು ಬೇಡ, ಒಂದು ಕೈಯಲ್ಲಿ ಚಿಟಿಕೆಯಷ್ಟು ತೊಗೊಂಡು 3 ಬಾರಿ ಓಂ ಶನೇಶ್ವರಾಯ ನಮಃ, ಓಂ ಶನೇಶ್ವರಾಯ ನಮಃ, ಓಂ ಶನೇಶ್ವರಾಯ ನಮಃ ಅಂತ ಹೇಳಿ ಈ ದೀಪದಲ್ಲಿ ಹಾಕಿ. ಇದರಿಂದ ಎಲ್ಲ ಆಬ್ಸ್ಟ್ಯಾಕಲ್ಸ್ ಅಂತ ಏನಿದೆ, ಅಡೆತಡೆಗಳು, ಅದೆಲ್ಲವೂ ತೊಂದರೆ ತೊಡಕುಗಳನ್ನು ಪರಿಹಾರ ಮಾಡುತ್ತೆ. ಏಕೆಂದರೆ ಫಸ್ಟು ತೊಂದರೆಗಳನ್ನು ಸರಿ ಮಾಡಿಕೊಂಡ್ರೆ ಅಲ್ವಾ ನಾವು ಆಮೇಲೆ ನಾವು ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದರೆ ತೊಂದರೆಯಲ್ಲೇ ಮಾಡಿದಾಗ ಅದರ ಮಜಾ ಬರೋದಿಲ್ಲ. ಸೊ ತೊಂದರೆಯನ್ನು ಫಸ್ಟು ನಿವಾರಣೆ ಮಾಡೋಣ. ಆಮೇಲೆ ನಮಗೆ ಊಟ ಯಾವುದಕ್ಕಂದ್ರೂ ಹಣ ಮುಖ್ಯ ಆಗತ್ತೆ ಅಲ್ವಾ. ಹಾಗಾಗಿ ಯಾವುದೇ ಹಣದ ಸಮಸ್ಯೆ ಇದ್ದಾಗ ಅದನ್ನು ಆ ಹಣದ ತೊಂದರೆನ ತೊಡೆದು ಹಾಕೋದಕ್ಕೆ ಕಪ್ಪು ಕಾಳು ಮೆಣಸು, ಈ ಕಾಳು ಮೆಣಸನ್ನು, ಇದು ಯಾವುದೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದರೆ ಆರ್ಥಿಕ ಸಮಸ್ಯೆಯನ್ನು ಇದು ಸರಿ ಮಾಡುತ್ತೆ. ಸೊ ಇದನ್ನು 1, 2, 3 ಬಾರಿ ಎಣಿಸೋದು ಬೇಡ, ಹಾಗೆ ಹಾಕಿದರೆ ಸಾಕು. ಸೊ ಈ ಒಂದು ಕಪ್ಪು ಮೆಣಸನ್ನು ಹಾಕಿದಾಗ ಎಲ್ಲ ಫೈನಾನ್ಷಿಯಲ್ ಆರ್ಥಿಕ ಸಮಸ್ಯೆಗಳನ್ನು ಇದು ತೊಡೆದು ಹಾಕತ್ತೆ. ಮತ್ತು ಊಟ ಬೇಕಲ್ವಾ, ಫೈನಾನ್ಷಿಯಲ್ ಪ್ರಾಬ್ಲಮ್ ಹೋದ್ಮೇಲೆ ಊಟ ಬೇಕು. ಸೊ ಊಟ ಮತ್ತು ಆರೋಗ್ಯಕ್ಕೆ ಅಕ್ಕಿ, ಕೆಂಪಕ್ಕಿ, ಬಿಳಿ ಅಕ್ಕಿ, ಯಾವುದಾದ್ರೂ ಅಕ್ಕಿಯನ್ನು ತಗೊಂಡು ಹೀಗೆ ಒಂದು ಚಿಟಿಕೆಯಷ್ಟು, ಒಂದು ಹೀಗೆ 3 ಬೆರಳಲ್ಲಿ ತಗೊಂಡು, ಅನ್ನಪೂರ್ಣೆ ನನ್ನ ಮನೆಯಲ್ಲಿ ಸದಾ ನೆಲೆಸು, ನಿನ್ನ ಅನುಗ್ರಹದಿಂದ ಸದಾ ನಾವೆಲ್ಲರೂ ಆರೋಗ್ಯದಿಂದಿರಲಿ ಅಂತ ಅನ್ನಪೂರ್ಣೆಗೆ ಬೇಡ್ಕೊಳ್ತಾ 3 ಚಿಟಿಕೆಯಷ್ಟು ಅಕ್ಕಿ ಕಾಳನ್ನು ಹಾಕಿ, ಇದು ಅನ್ನಪೂರ್ಣೆನ ನೀವು ಆವಾಹನೆ ಮಾಡಿದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಊಟದ ಅನುಕೂಲ ಯಾವಾಗಲೂ ಇರುತ್ತೆ. ಕೆಲವೊಂದು ಸರ್ತಿ ಹಣ ಇದ್ದಾಗಲೂ ಊಟ ಮಾಡೋಕ್ಕೆ ಟೈಮ್ ಇರಲ್ಲ. ಅಂದರೆ ಕೆಲವೊಂದು ಸತಿ ಹೋಟೆಲ್ಗಳು ಸಿಗಲ್ಲ. ನಾವು ಕೆಲವೊಂದು ಸತಿ ಪ್ರವಾಹಕ್ಕೆ ಹೊರಟಾಗ ದಾರಿ ಉದ್ದಕ್ಕೂ ನೋಡ್ತಾ ಇರ್ತೀವಿ, ನಮಗೆ ಊಟಕ್ಕೆ ಹೋಟೆಲ್ಗಳೇ ಸಿಗೋದಿಲ್ಲ. ಅಥವಾ ನಾವು ತೊಗೊಂಡೋಗಿದ್ದು ಊಟ ಚಪಾತಿ ಮಾಡ್ಕೊಂಡು ಹೋಗಿದ್ರೆ ಅದು ಗಟ್ಟಿಯಾಗಿರ್ಬೋದು, ತಿನ್ನೋಕ್ಕಾಗದ ಪರಿಸ್ಥಿತಿ. ಅಥವಾ ಇವಾಗ ನೀವು ಕೆಲಸದಲ್ಲಿದ್ದಾಗ ಪ್ರಾಜೆಕ್ಟ್ ಲಾಂಚ್ ಇರುತ್ತೆ, ಅಥವಾ ಮತ್ತೊಂದಿರುತ್ತೆ, ಅಥವಾ ನೀವು ಡಾಕ್ಟ್ರು ಅಥವಾ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಇದ್ದಾಗ ಬರ್ತಾನೆ ಇರ್ತಾರೆ ಜನ, ನಿಮಗೆ ಊಟ ಮಾಡೋಕ್ಕೂ ಸಮಯ ಇಲ್ಲದೆ ಆಗುತ್ತೆ. ಹಾಗಾಗಿನೇ ಆರೋಗ್ಯ ಹಾಳಾಗೋದಲ್ವ. ಸೊ ಅಂಥ ಸಮಸ್ಯೆಗಳಿಗೆಲ್ಲನೂ ಇದು ಪರಿಹಾರವನ್ನು ಮಾಡುತ್ತೆ. ನಂತರ ಅರಿಶಿನ, ಅಡಿಗೆ ಅರಿಶಿನ ಆಗ್ಬೋದು, ಪೂಜೆ ಅರಿಶಿನ ಆಗ್ಬೋದು, ಚಿಟಿಕೆ ತೊಗೊಂಡು 3 ಬಾರಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹಾಕಿದಾಗ ಇದು ಲಕ್ಷ್ಮೀ ದೇವಿನ ಆವಾಹನೆ ಮಾಡುತ್ತೆ. ಸೊ ಲಕ್ಷ್ಮಿ ಬಂದಾಗ ನಿಮಗೆ ಧನ ಸಂಪತ್ತು, ಐಶ್ವರ್ಯ ಜೊತೆಗೆ ಅಭಿವೃದ್ಧಿನೂ ಖಂಡಿತ ಬರುತ್ತೆ. ಸೊ ತದನಂತರ ಏನು ಬೇಕು ನಮಗೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕ ಶಕ್ತಿ ಬೇಕು ಅಲ್ವಾ. ಅದಕ್ಕೆ ಲವಂಗವನ್ನು ತಗೊಳ್ತಾ ಇದ್ದೀನಿ. 3 ತೊಗೊಂಡ್ರೂ ಆಯಿತು, ಅಥವಾ 3 ಸಾರ್ತಿ ಹೀಗೆ ನೀವು ಚಿಟಿಕೆ ಥರ ತೊಗೊಂಡು ಹಾಕಿದ್ರೂ ಆಯಿತು, ಅದು ನಿಮ್ಮ ಇಷ್ಟ. ಸೊ ಲವಂಗವನ್ನು ನಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ, ನನ್ನಲ್ಲಿ ಸದಾ ಸಕಾರಾತ್ಮಕತೆ ತುಂಬಿರಲಿ, ಸಕಾರಾತ್ಮಕ ಶಕ್ತಿಗಳು, ಪಾಸಿಟಿವ್ ಎನರ್ಜಿ ಮಾತ್ರ ಇರಲಿ ಅಂತ ಹೇಳಿ ಆ ಲವಂಗವನ್ನು ಆ ಒಂದು ಇದರಲ್ಲಿ ದೀಪದಲ್ಲಿ ಬಿಟ್ಬಿಡಿ. ಇದೆಲ್ಲ ಆದ ಮೇಲೆ ಮುಖ್ಯವಾದ ವಿಷಯ ಅಂದರೆ ಸಂಬಂಧಗಳು ಅಲ್ವಾ. ಸಂಬಂಧ ಚೆನ್ನಾಗಿಲ್ಲದಿದ್ದಾಗ ಏನಿದ್ರೂ ಅದು ಇಲ್ಲದೇ ಇರೋ ಹಾಗೆ ಅಲ್ವಾ. ಸೊ ಏಲಕ್ಕಿನ ಇಟ್ಕೊಂಡು ಸಂಬಂಧಗಳು ನಮ್ಮ ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ಗೌರವದಿಂದ ತುಂಬಿರಲಿ. ಅಲ್ಲಿ ಯಾವುದಾದರೂ ಒಂದು ನಕಾರಾತ್ಮಕ ವಿಷಯ ಯಾರ ತಲೆಯಲ್ಲಾದರೂ ಓಡ್ತಾ ಇದ್ದರೆ ಎಲ್ಲ ತೊಡೆದು ಹಾಕು, ಭಾವನೆಗಳೆಲ್ಲ ಚೆನ್ನಾಗಿ ಸುಂದರವಾಗಿ ಅನ್ಯೋನ್ಯವಾಗಿರಲಿ ಅಂತ ಹೇಳಿ ಏಲಕ್ಕಿಯನ್ನು 3 ಬಾರಿ ಹಾಕಿಬಿಡಿ. ಮತ್ತು ಕೊನೆಯದಾಗಿ ಈ ಒಂದು ಕರ್ಪೂರನ ಕೂಡ 3 ತುಂಡಾಗಿ ಮಾಡ್ಕೋಬೋದು ನೀವು, ಅಥವಾ 3 ಕರ್ಪೂರವನ್ನು ಕೂಡ ಹಾಕ್ಬೋದು, ಅದು ನಿಮ್ಮ ಇಷ್ಟ. ಕರ್ಪೂರವನ್ನು ದೈವತ್ವವನ್ನು ಕರೀತಾ, ಡಿವೈನ್ ಪ್ರೊಟೆಕ್ಷನ್, ನನಗೆ ಶ್ರೀರಕ್ಷೆಯನ್ನು ಕೊಡು, ನನ್ನ ಮನೆಯನ್ನು, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಪ್ರೀತಿ ಪಾತ್ರರನ್ನು ಸದಾ ನಿನ್ನ ರಕ್ಷೆಯಲ್ಲಿ, ನಿನ್ನ ಕಣ್ಕಾವಲಿನಲ್ಲಿ ಇಟ್ಕೋ ಅಂತ ಹೇಳಿ ಸಹಸ್ರ ದೇವತಾದಿ ದೇವತೆಗಳಿಗೆ ನೀವು ಅರ್ಪಣೆಯನ್ನು
ಮಾಡಿ. ಇದಿಷ್ಟನ್ನು ಮಾಡಿಬಿಟ್ಟು ಕೊನೆಯದಾಗಿ ಒಂದು ಕಲ್ಲು ಉಪ್ಪನ್ನು ಹಾಕಿ, ಸೊ ಇದು ಎಲ್ಲವೂ ಒಟ್ಟಿಗೆ ಒಂದು ಸಮ್ಮಿಳಿತವಾಗಿ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ, ಇದನ್ನು ನೀವು ನಿಮಗೆ ಇಷ್ಟ ಇದ್ದಲ್ಲಿ ಪ್ರತಿದಿನ ಮಾಡ್ಬೋದು, ಅಥವಾ ಮಂಗಳವಾರ ಮಾಡ್ಬೋದು, ಶುಕ್ರವಾರ ಮಾಡ್ಬೋದು, ಭಾನುವಾರ ಮಾಡ್ಬೋದು, ಅಥವಾ 7 ದಿನ ಮಾಡ್ಬೋದು, ಅಥವಾ ನಿಮಗೆ ಯಾವಾಗ ಬೇಕೋ ಆವಾಗ ಮಾಡ್ಬೋದು. ಟೈಮ್ ಅಂತಂದರೆ ನೀವು ಬೆಳಗ್ಗೆ ಮಾಡ್ಬೋದು, ಸಂಜೆ ಮಾಡ್ಬೋದು, ರಾಹುಕಾಲದಲ್ಲಿ ಮಾಡ್ಬೋದು, ಅಂತ ಯಾವ ಟೈಮಲ್ಲಾದರೂ ಮಾಡಿ, ಯಾವ ದಿನ ಆದರೂ ಮಾಡಿ, ಎಷ್ಟು ದಿನವಾದರೂ ಮಾಡಿ, ಎಷ್ಟು ದಿನ ಮಾಡಬೇಕು, ದಿನ ಬಿಟ್ಟು ದಿನ, ಅದೆಲ್ಲ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು, ನಿಮ್ಮ ನಂಬಿಕೆ ಮೇಲೆ ಇದು ಕೆಲಸ ಮಾಡುತ್ತೆ. ಸೊ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇರೋದಿಲ್ಲ. ಇದು ನೀವು ಮಾಡಿದ ನಂತರ ಆ ದೀಪ ಬಣ್ಣ ಬದಲಾಯಿಸ್ತಾ ಬಂದಾಗ, ಅದು ಆ ಮಸಿ ಬಳಿತಾ ಬಂದಾಗ ಅದನ್ನು ವಾಪಸ್ಸು ಮಣ್ಣಿಗೆ ಹಾಕಿಬಿಡಿ, ಭೂಮಿನಲ್ಲೇ ಹಾಕಿಬಿಡಿ, ಮತ್ತು ಹೊಸ ದೀಪವನ್ನು ತಗೊಂಡು ಆರಂಭಿಸಿ. ಸೊ ನಿಮಗೆ ಖಂಡಿತ ನಾನು ಹೇಳಿದ ಎಲ್ಲ ವಿಷಯ ನಿಮಗೆ ದಕ್ಕಲಿ, ನಿಮಗೆ ಖಂಡಿತ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.